ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ವಾಟರ್ ಮೆಲನ್ ಮೋಹಿತ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ವಾಟರ್ ಮೆಲನ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡು ಈ ಥರ ಕಟ್ ಮಾಡಿಕೊಂಡು ಬೀಜ ಎಲ್ಲ ತೆಗೆದ್ಬಿಡ್ಬೇಕು. ನೋಡಿ, ಈ ಥರ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ನಾವು ಚಿಕ್ಕ ಚಿಕ್ಕ ಪೀಸು ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಂಬಿಡಿ, ಒಂದು 2-3 ಜಾಗ. ಆಮೇಲೆ ನೋಡಿ ನೋಡಿ ಬೀಜನೇ ಬಂದುಬಿಡುತ್ತೆ ತೆಗೆದ್ರೆ. ಇವಾಗ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಸಣ್ಣ ಸಣ್ಣದಾಗಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಕ್ಯೂಬ್ಸ್ ಆಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಇದು ಕೂಡ ಕಟ್ ಮಾಡ್ಕೊಳ್ತೀನಿ. ತೆಗೆದ್ಬಿಟ್ಟು ಅದು ಸೇಮ್ ಪ್ರೊಸೀಜರ್ ಈ ಥರ ಮಧ್ಯದಲ್ಲಿ ಈ ಥರ ಒಂದು ಕಟ್ ಮಾಡ್ಕೊಂಡು ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದೊಂದು ಪಕ್ಕ ಇಟ್ಕೊಳ್ಳೋಣ. ಸ್ವಲ್ಪ ಬೀಜ ಕ್ಲೀನ್ ಮಾಡ್ಕೊಳ್ಳೋಣ. ಈಗ ಎರಡು ಗ್ಲಾಸ್ ತೊಗೊಂಡಿದ್ದೀನಿ, ಜ್ಯೂಸ್ ಗ್ಲಾಸು. ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಪುದೀನ ಸೊಪ್ಪು ನೋಡಿ, ಸ್ವಲ್ಪ ಒಂದು 5-6 ಎಲೆ ಪುದೀನ ಸೊಪ್ಪು ಒಂದು 2 ಗ್ಲಾಸ್ಗೆ ಹಾಕ್ಕೊಳ್ಳೋಣ ಈ ಥರ. ಮತ್ತು ನಿಂಬೆಹಣ್ಣು ನೋಡಿ, ನಿಂಬೆಹಣ್ಣು ಹಾಕ್ಕೊಳ್ಳೋಣ ಒಂದು ಪೀಸಷ್ಟು. ಒಂದು 2 ಪೀಸು ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಪುದೀನ ಫ್ಲೇವರ್ ಬರಲಿ ಅಂತ ಹುಷಾರಾಗಿ ಮಾಡ್ಕೊಳ್ಳಿ. ಇದು ಅಷ್ಟೇ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ 1-2 ಪಿಂಚಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಗ್ಲೂಕೋಸ್ ಹಾಕ್ತಾರೆ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ. ಎಲ್ಲರ ಮನೆಯಲ್ಲೂ ಗ್ಲೂಕೋಸ್ ಸಿಗಲ್ಲ, ಅದಕ್ಕೆ ನಾನು ಸಕ್ಕರೆ ಪುಡಿಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ. ಮೆಣಸು ಪುಡಿ 1-2 ಚಿಟಿಕೆಯಷ್ಟು ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ನಾವೇನು ವಾಟರ್ ಮೆಲನ್ ಕಲ್ಲಂಗಡಿಯನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳೋಣ. ಒಂದು 3 ಸ್ಪೂನಷ್ಟು ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಆದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಬೇಕಷ್ಟೇ. ಇದು ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ವಾಟರ್ ಮೆಲನ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಿಯಾ ಸೀಡ್ಸ್ ಹಾಕ್ಕೊಳ್ತೀನಿ. ಚಿಯಾ ಸೀಡ್ಸ್ ನಾನು ಬೆಳಗ್ಗೆ ನೆನೆ ಹಾಕಿದ್ದೆ. 1 ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸೋಡಾ ಹಾಕ್ಕೊಂಬಿಡೋಣ. ನೀವು 7 ಅಪ್ ಆದರೂ ಹಾಕ್ಕೊಳ್ಬೋದು, ಸೋಡಾ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಥರ ಮಿಕ್ಸ್ ಮಾಡ್ಕೊಳ್ಳೋಣ.
ಇನ್ನೊಂದು ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ. ಈ ಥರ ಸ್ಲೈಸು ಕಲ್ಲಂಗಡಿ ಹಣ್ಣು ತಗೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ಡೆಕೋರೇಷನ್ಗೆ. ಇಲ್ಲಿ ನೋಡಿ, ಮಕ್ಕಳಿಗೆ ಹಿಂಗೆಲ್ಲ ಮಾಡಿಕೊಟ್ರೆ ಇಷ್ಟ ಅಲ್ವಾ. ಇಲ್ಲಿ ನೋಡಿ, ಈ ಥರ ಇಡ್ತಾ ಇದ್ದೀನಿ ನಾನು. ಇಟ್ಬಿಟ್ಟು ಪುದೀನ ಎಲೆ, ಈ ಥರ ಪುದೀನ ಎಲೆ ಇಷ್ಟೇ. ಎಷ್ಟು ಈಸಿ ಆಗೋದು ನೋಡಿ. ಈಗ ಇದಾಗಿದೆ, ನಾನು ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ನೋಡಿ, ವಾಟರ್ ಮೆಲನ್ ಮೊಹಿತೋ ರೆಡಿ ಆಯಿತು. ನೋಡಿ, ಈ ವಾಟರ್ ಮೆಲನ್ ಮೊಹಿತೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.